ಅವರೆಲ್ಲ ಗಲಾಟೆ ಮಾಡಿದ್ರು ಆಚೆ ಕಳಿಸ್ಬಿಡಿ. ಏನ್ಲ ಇದು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಲ್ಲ ಸಿದ್ದಣ್ಣ? ಇಷ್ಟು ಸಿಟ್ಟು ಜೀವಮಾನಕ್ಕೆ ಏನ್ ಮಾಡಿರ್ಲಿಲ್ವಲ್ಲ? ಆದ್ರೆ ಒಂದೇ ಒಂದು ಡಿಫ್ರೆನ್ಸ್ ಏನು ಗೊತ್ತಿಲ್ಲ ಅಣ್ಣ. ಆವತ್ತು ಸಿಟ್ಕೊಂಡಿದ್ದು ಆಪೋಸಿಟ್ ಪಾರ್ಟಿ ಮೇಲೆ, ಇವತ್ತು ಸಿಟ್ಕೊಂಡಿದ್ದು ಅದರದೇ ಪಾರ್ಟಿ ಕಾರ್ಯಕರ್ತರ ಮೇಲೆ. ಪೊಲೀಸ್ನವ್ರೆ ಅವರೆಲ್ಲ ಗಲಾಟೆ ಮಾಡಿದ್ರು ಆಚೆ ಕಳಿಸ್ಬಿಡಿ. ಅಯ್ಯಯ್ಯೋ ಪಾಪ ಬಡ ಕಾರ್ಯಕರ್ತರನ್ನ ಯಾಕೆ ಹಿಂಗ ಆಚೆಗೆ ನೋಕಿ ಅಂತ ಐತೆ ಇದು? ಇದನ್ನ ಪಾಯಿಂಟ್ ನಂಬರ್ 6 ಹೆಸರಲ್ಲೂ ಹೇಳೈತೆ. ಆದ್ರೆ ಅದ್ಯಾರು ದೊಡ್ಡ ಸ್ವಾಮಿಗಳು ನಿರ್ದೇಳೋದು ಬಿಟ್ಬಿಟ್ಟೈತೆ. ಅದಕ್ಕೆ ಈ ಕಾರ್ಯಕರ್ತರು ಎತ್ತಿಟ್ಕೊಂಡು ಸ್ವಾಮಿ ಭಕ್ತಿ ತೋರಿಸ್ಕೊಳಕ್ ಹೋದಕನೆ. ಅದಕ್ಕೆ ಸಿರ್ಕನ ಹಿಂಗ್ ಮಾಡೈತೆ. ಮನೆಗೆ ಇಬ್ರು ದೋಸ್ತಿಗಳು ಬಂದು ಮೈಕ್ ಕಿತ್ಕೊಂಡು ಕೊಂಡ್ರು ಸಗಟ ಸುಮ್ಮನಾಗ್ಲಿಲ್ಲ. ಪೊಲೀಸ್ನವ್ರೆ ಅವರೆಲ್ಲ ಗಲಾಟೆ ಮಾಡಿದ್ರು ಆಚೆ ಕಳಿಸ್ಬಿಡಿ. ಆದ್ರೂ ಈ ನಮೂನೆ ಸಿಟ್ಟು ಒಳ್ಳೇದಲ್ಲ. ಎಲೆಕ್ಷನ್ ಬೇರೆ ಬರ್ತೈತೆ, ವಯಸ್ಸು ಬೇರೆ ಐತೈತೆ. ನೀನ್ ನೋಡಿದ್ರೆ ಸಿದ್ದನ ವಯಸ್ಸಿನ ಬಗ್ಗೆ ಮಾತಾಡ್ತೀಯ. ನೋಡ್ಲಿ ಸಿದ್ದನ ಯಡಿಯೂರ್ ವಯಸ್ಸಿನ ಲೆಕ್ಕಾಚಾರ ಹೇಳ್ತೈತೆ. ಈಗ ಚುನಾವಣೆ ಹತ್ರ ಬಂದಿದೆಯಲ್ಲ, ಈಗ ಯಡಿಯೂರಪ್ಪನವ್ರಿಗೆ ಏನಾಗ್ಬಿಟ್ಟದೆ, ಪಾಪ 75 ವರ್ಷ ಆಯ್ತು ಬಂದ್ಬಿಟ್ಟದೆ. ಬಹುಶಃ ಇದು ಒಂದು ಲಾಸ್ಟ್ ಅಟೆಂಪ್ಟ್ ಅವರಿಗೆ. ಅದಕ್ಕೆ ಹೆಂಗಾರ ಮಾಡಿ ಅಧಿಕಾರಕ್ಕೆ ಬಂದ್ಬಿಡ್ಬೇಕು ಅಂತ ಇವೆಲ್ಲ ಮಾಡ್ತಾರೆ. ಬರಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ. ಅವ್ರ ಹಣೆಯಲ್ಲಿ ಬರೋದಿಲ್ಲ, ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಫ್ರಸ್ಟ್ರೇಷನ್ ಇಂದ ಹಿಂಗೆಲ್ಲ ಮಾಡ್ತಾರೆ. ಇಟ್ ಇಸ್ ಟೋಟಲಿ ಫ್ರಸ್ಟ್ರೇಷನ್. ಈ ಬಿಕಮ್ ಟೋಟಲಿ ಡೆಸ್ಪರೇಟ್. ಯಾಕೆ 150 ಮಿಷನ್ 150 ಹೇಳ್ಬಿಟ್ಟಿದ್ದಾರೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಬಿಜೆಪಿ ಏನ್ ತಿಪ್ಪರಲಾಗ ಹಾಕಿದ್ರು ಕೂಡ ಅವರು ಬರಲ್ಲ ಕರ್ನಾಟಕದಲ್ಲಿ. ಜನ ಮರ್ತು ಬಿಡ್ತಾರ. ಇವರೆಲ್ಲ ಜೈಲಿಗೆ ಹೋಗಿದ್ದಂತೆಲ್ಲ. ಯಡಿಯೂರಪ್ಪನ ಬಿಟ್ಟಿಲ್ಲ, ಜನರೇ ಬಿಟ್ಬಿಟ್ಟವ್ರೆ. ನಾನೇನ್ ಬಿಡೋದು ಇಲ್ಲ. ಈ ಚುನಾವಣೆ ಹತ್ರ ಬಂದಿದೆಯಲ್ಲ, ಈಗ ಯಡಿಯೂರಪ್ಪನವ್ರಿಗೆ ಏನಾಗ್ಬಿಟ್ಟದೆ, ಪಾಪ 75 ವರ್ಷ ಆಯ್ತು ಬಂದ್ಬಿಟ್ಟದೆ. ಬಹುಶಃ ಇದು ಒಂದು ಲಾಸ್ಟ್ ಅಟೆಂಪ್ಟ್ ಅವರಿಗೆ. ಅದಕ್ಕೆ ಹೆಂಗಾರ ಮಾಡಿ ಅಧಿಕಾರಕ್ಕೆ ಬಂದ್ಬಿಡ್ಬೇಕು ಅಂತ ಇವೆಲ್ಲ ಮಾಡ್ತಾರೆ. ಯಡಿಯೂರಿಗೆ ಹೋಲಿಸ್ಕೊಂಡ್ರಿ ಸಿದ್ದಣ್ಣ ಅದಕ್ಕಿನ್ನ ಒಂಚೂರು ಹಿಂದೆ ಮುಂದೆ ಐತಲ್ಲ. ಇದ್ರ ಕತೆ ಬಿಟ್ಟು ಯಡಿಯೂರ್ ಕತೆ ಯಾಕೆ ಹೇಳ್ದೈತ ಇದು? ಅವ್ರಿಗೆ ಅವ್ರ ವಯಸ್ಸಾಗೈತೆ ಅಂತ ಯಾರು ಹೇಳ್ತಾರಲ್ಲ. ಅದು ಅಲ್ಲದೆ ಬಿಜೆಪಿ 75 ವರ್ಷ ಆದ್ರೆ ಸಾಕು, ಕುರ್ಚಿ ಕಿತ್ಕೊಂಡು ರಿಟೈರ್ಮೆಂಟ್ ಕೊಟ್ಟು ವೃದ್ಧಾಶ್ರಮ ಅಲಿಯಾಸ್ ಮಾರ್ಗದರ್ಶನ ಮತ್ತು ಸಲಹಾ ಸಮಿತಿ ಸದಸ್ಯರು ಮಾಡ್ಕೊಡ್ತವೆ. ಹಿಂದೆ ಗುಜರಾತ್ ಮುಖ್ಯಮಂತ್ರಿನ ಹಂಗೆ ಮಾಡಿದ್ರು ನೆನಪಿಲ್ವೇನ? ಓ ಹಂಗಾರೆ ಯಡಿಯೂರ್ನು ತಕೊಂಡೋಗಿ ಅಲ್ಲಿಗೆ ಹಾಕ್ತಾರ್ರಿ ಅಂತಲ್ಲ ನೀನ್ ಹೇಳೋದು? ಗ್ಯಾರಂಟಿ ಫಿಕ್ಸ್ ಕಣ. ಅದು ಓಡಾಡಿ ಎಲೆಕ್ಷನ್ ಗೆಲ್ಲೂರ್ ಕೊಡ್ಲಿ ಅಂತ ಕಾಯ್ತಾವ ಅಷ್ಟೇ. ಅಯ್ಯಯ್ಯೋ ಹಂಗಾರೆ ಯಾರಲ್ಲ ಯಡಿಯೂರಿನ ಜಾಗ ತುಂಬೋ ತಾಕತ್ತಿರ ಜನ? ಬೇರೆ ಯಾರು ಅಲ್ಲ ಕಣ, ನಿಮ್ಮ ಗ್ರೇಟ್ ಶೋಭಾಕನೆಯ. ಬಾಯಿ ಮುಚ್ಕೊಂಡಿರ್ಬೇಕಾ? ಏನು ಕಾಂಗ್ರೆಸ್ ಅವ್ರು ಮಾಡ್ತಾರೆ, ಏನು KFD ಮಾಡುತ್ತೆ, ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡುತ್ತೆ. ಅದಕ್ಕೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಾವೇನು ಶಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಯ್ಯಯ್ಯೋ ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ. ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ. ಬಿಜೆಪಿ ಒಳಗೆ ಇರಬರ್ರ ಸೀನಿಯರ್ ಲೀಡರ್ಗಳೆಲ್ಲ ತುಂಬ್ಕೊಂಡಿದ್ರು. ಅದ್ಯಾಕೆ ನಿಮ್ಮ ಶೋಭಾಕನೇ ನೆಕ್ಸ್ಟ್ CM ಅಂತ ಹೇಳ್ತಿಲ್ಲ ಸಿ? ಲೀಡರ್ಗಳು ಎಲ್ಲ ಪಾರ್ಟಿಲೂ ಇರ್ತವೆ ಕಲ್ಯಾಣ. ಆದ್ರೆ ಮುಖ್ಯಮಂತ್ರಿ ಆಗಕ್ಕೆ ತಾಕತ್ತಿರ್ಬೇಕು ಕಣ. ಬೇರೆ ಬೆಲ್ಲವ ಅವ್ರ ಪಾರ್ಟಿಗೆ ಹೋಗಿ ಕೆಲಸ ಮಾಡ್ಕೊಂಡು ಕತೆ ಆಗ್ತವೆ. ಆದ್ರೆ ಸದ್ಯಕ್ಕೆ ತಾಕತ್ತಾಗಿ ಓಡಾಡ್ಕೊಂಡು ಬೆಂಕಿ ಹಚ್ಚೋದು, ತಣ್ಣೀರು ಒಯ್ಯೋದು, ಇಂಥ ಕೆಲಸನೆಲ್ಲ ಶೋಭಾಕನೇ ಮಾಡ್ತಿರೋದು.
ಹಂಗಾಗಿ ಅದು CM ಫಿಕ್ಸ್ ಕಣ. ಬರಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ. ಅವ್ರ ಹಣೆಯಲ್ಲಿ ಬರ್ದಿಲ್ಲ, ಬರಕ್ಕಾಗಲ್ಲ ಅದು. ಇದೇನಿಲ್ಲ, ಇದು ಹೊಸರಾಗ ಬೇರೆ ಹಿಡ್ದೈತಿ. ಅದೇ ಕಣ, ಬಿಜೆಪಿ ಗೆದ್ರೆ ತಾನೆ ಬರಕ್ಕೆ. ಅವು ಗೆಲ್ಲೋದಿಲ್ಲ, ಯಡಿಯೂರು CM ಆಗಲ್ಲ ಅಂತ ಹೇಳ್ತೈತೆ. ಆದ್ರೆ ಕುಮಾರಣ್ಣ ಇನ್ನೊಂದು ಹೊಸ ಬಣ ಬಿಡ್ತೈತೆ ಕಲಣ್ಣ. ಎಂತ ಬಣ್ಣಿಲ್ಲ ಇದು? ಸಿದ್ದಣ್ಣ ಈ ಸತಿ ವರುಣ ಕ್ಷೇತ್ರ ಬಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದು ಎಲೆಕ್ಷನ್ ನಿಲ್ತದಂತೆ ಕಣ. ಸದ್ಯಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರ JDS GT ದೇವೇಗೌಡರದು. ಅದಕ್ಕೆ ಕುಮಾರಣ್ಣ ಬಾ ಸಿದ್ದಣ್ಣ, ನಿನ್ನ ಸೋಲಿಸಿ ಮನೆ ಸೇರಿಸ್ತೀನಿ ಅಂದೈತೆ ಕಣ. ಸದ್ಯ ನೀವು ಭಾಷಣದಲ್ಲಿ ನೀವಿಬ್ರು ಮುಖ್ಯಮಂತ್ರಿಗಳಾಗಲ್ಲ ಅಂತ ಹೇಳಿ ನಿಮ್ಮ ಅಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತಾರೆ, ನಿಮ್ಮ ಅಪ್ಪನಾಣೆ ಮಾಡಿ ಹೇಳ್ತೀನಿ ಅಂತಾರೆ. ಸದ್ಯ ನೀವು ನೆಕ್ಸ್ಟ್ ಚುನಾವಣೆಯಲ್ಲಿ ಗೆದ್ದು ಬರ್ತೀರಾ ಅನ್ನೋದು ನೋಡ್ಕೊಳ್ಳಿ. ವಿಧಾನಸಭೆ ಚುನಾವಣೆಯಲ್ಲಿ ನೀವು ಗೆದ್ದು ಬರ್ತೀರಾ ಅನ್ನೋದು ನೋಡ್ಕೊಳ್ಳಿ. ಮುಖ್ಯಮಂತ್ರಿಗಳೇ, ನಾವು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ನೋಡೋಣ. ನೀವು ವಿಧಾನಸಭೆಗೆ ಆಯ್ಕೆ ಆಗಿ ಬರ್ತೀರಾ ಅನ್ನೋದನ್ನ ನೋಡೋಣಂತೆ. ಅಲ್ಲಿಗೆ ಹಳೆ ದೋಸ್ತಿಗಳಿಬ್ರು ಒಬ್ರು ಮೇಲೊಬ್ರು ಎತ್ಕಟ್ಟಿ ಹೊಡೆದಾಡಂಗ್ ಮಾಡ್ತೇವೆ ಇಲ್ಲೇ. ರಾಜಕೀಯ ಅಂದ್ಮೇಲೆ ಎಲ್ಲ ಮಾಮೂಲಿ ಕಲಣ್ಣ. ಆದ್ರೆ ನಿಮ್ ಸಿದ್ದಣ್ಣ ತನ್ನ ಪಾಡಿಗೆ ತಾನು ಇರೋದು ಬಿಟ್ಟು ಹಳೆ ದೋಸ್ತಿ ಮೇಲೆ ಕುಸ್ತಿ ಬರ್ತೀನಿ ಅಂದ್ರೆ ಸುಮ್ಕೆ ಬಿಡ್ತಾವ. ಒಟ್ಟಲ್ಲಿ ಏನಾಯ್ತದ ಕಾಯ್ದು ನೋಡ್ಬೇಕು ಕಣ. ಯಡಿಯೂರು ನೋಡಿದ್ರೆ ವಯಸ್ಸಾಯ್ತು CM ಆಗೋದಿಲ್ಲ ಅಂತ ಹೇಳ್ತಿದೀಯ, ಸಿದ್ದಣ್ಣ ನೋಡಿದ್ರೆ ಗೆಲ್ಲದೆ ಡೌಟ್ ಅಂತಿದೀಯ. ಹಂಗಾರೆ ಕುಮಾರಣ್ಣನ ಕತೆ ಏನ್ಲ? ಕುಮಾರಣ್ಣ ಕಿಲಾಡಿ ಆಗೈತೆ ಕಣ. ಈ ಸರ್ತಿ 2 ಕಡೆಯಿಂದ ಎಲೆಕ್ಷನ್ ನಿಲ್ತದಂತೆ. ಯಾವಂತ್ಲ 2 ಕಡೆ? ಒಂದು ಮಾಮೂಲಿ ರಾಮನಗರ ಕಣ, ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಎಲ್ಲಾರ ಒಂದ್ ಕಡೆ ನಿಲ್ತದಂತೆ. ನಂದು ರಾಮನಗರ ನಿಲ್ತೀನಿ. ಕಲ್ಯಾಣ ಅನಿವಾರ್ಯವಾಗ ಆ ಕಡೆನೂ ನಿಲ್ಬೇಕಾಗ್ತದೆ, ನಿಲ್ಬಹುದು. ಮೋದಿ ಸಾಹೇಬ್ರು 2 ಕಡೆ ನಿಲ್ತಾರೆ. ಇನ್ನ ನಂದೇನ್ ತಪ್ಕೊಂಡು ಬಿಡ್ತಕ್ಕನಪ್ಪ. ನರೇಂದ್ರ ಮೋದಿ ನಿಲ್ಬಹುದು, ಕುಮಾರಸ್ವಾಮಿ ನಿಲ್ಬಾರ್ದು ಅಂತ ಇದೆಯಾ? 2 ಕಡೆ ಮೋದಿ ಸಾಹೇಬ್ರು 2 ಕಡೆ ನಿಂತು 2 ಕಡೆ ಗೆದ್ದು ಪ್ರೈಮ್ ಮಿನಿಸ್ಟರ್ ಆಗೈತೆ ಕಣ್ಲೆ. ನಿಮ್ಮ ಕುಮಾರಣ್ಣನೂ ಅದೇ ತರಿಗೆ 2 ಕಡೆ ಗೆದ್ರಿ CM ಆಗ್ಬೋದು ನೋಡ್ಲೆ. ಅಯ್ಯ CM ಆಗತ್ತೆ ಹೆಂಗಿರ್ಲಿ, ಫಸ್ಟ್ ಮನೆ ಒಳಗಿನ ಜಗಳ ಸರಿ ಮಾಡ್ಕೊಂಡ್ರೆ ಸಾಕಾಗೈತೆ ಕಣ. ಅದಕ್ಕೆ ಮುಂದೆ ಕತೆ ಹೇಳ್ತೀನಿ, ಸದ್ಯಕ್ಕೊಂದು ಬ್ರೇಕ್ ತಗ. ಒಂದೇ ಮನೆ ಒಳಗೆ ವಾರಿಗಿತ್ತಿರೋ ವಾರ ಮಾಡ್ಕೊಂಡು ಕುಂತ್ಕೊಂಡ್ರೆ ಮನೆ ತಣ್ಣಗಿರೋ ಅಂದ್ರೆ ಹೆಂಗಿರ್ತದಣ್ಣ? ಏನದಪ್ಪ ಈಗ? ಗೌಡ್ರು ಸೊಸೆಯರ ಮಧ್ಯೆ ಕಾಂಪಿಟೇಷನ್ ಜೋರಾಗೈತೆ ಕಣ. ಅದೇ ಅರ್ಧ ತಲೆನೋ ಹೋಗ್ಬಿಟ್ಟೈತೆ JDSಗೆ. ಅವ್ರ ಮನೆಗಳಿಗೂ ಪಾರ್ಟಿಗೂ ಏನ್ ಬಂದೆ ಸಂಬಂಧ ಐತೆ ಕಣಪ್ಪ. ರೇವಣ್ಣ ದೊಡ್ಡ ಮಗ ಆದ್ರುವೆ ಪಾರ್ಟಿ ಪಾರಪತ್ತೆ ಇಲ್ಲವ ಕುಮಾರಣ್ಣಂದ್ರೆ. ಅದೇ ತರಕ್ಕೆ ಭವಾನಿ ಹಿರಿ ಸೊಸೆ ಆದ್ರುವೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗತ್ ಮಾತ್ರ ಅನಿತಕ್ಕಂಗೆ. ಹೋಗ್ಲಿ ನಂಗ್ ಬೇಡ, ನನ್ ಮಗಂಗಾದ್ರು ಟಿಕೆಟ್ ಕೊಡಿ ಅಂತಂದ್ರೆ ಅದಕ್ಕೂ ಕುಮಾರಣ್ಣ ಮಣ್ಣು ಹಾಕೊಂಡ್ರು ಸೈದೆ. ಅಯ್ಯಯ್ಯೋ ಒಳಗೋಗಿ ಎಲ್ಲಿ ನಡೀತೀನಿ ಇಲ್ಲ ನೋಡಿ ಕಣಪ್ಪ. ಮಹಿಳೆಯಲ್ಲ ಸೂಟ್ಗೆ ಸೋರೆ ಪಡಿತೆ. ಬರಲಿ ನನ್ನದೇ ಎಂದಿಗೂ ಜಯ 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 ಜಯ. ಏನು ಮಾಡುವರು ನನಗೇನು ಏನು ಮಾಡುವರು. ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಒಮ್ಮತದಲ್ಲಿ ಎಲ್ಲಾ ಜಾತಿ ಜನಾಂಗವನ್ನು ಗುರುತಿಸಿ ಅವರಿಗೆ ಸ್ಥಾನಮಾನಗಳು ಕೊಡ್ಬೇಕಾಗತ್ತೆ. ನಿಷ್ಠಾವಂತಿಕೆ ಅವರಿಗೆ ನಾವು ಗುರುತಿಸ್ಬೇಕಾಗತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಗೊಂದು ರೋಗ ಇದೆ ನಮ್ಮ ಮನುಷ್ಯರು. ನಿಷ್ಠೆ ದುಡಿದವ್ರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ಸೂಟ್ಗೆ ಸೇರ್ಕೊಂಡ್ ಬಂದವ್ರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ.
ಗೋಚರ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ಸಮುದ್ರ ಕಣಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಡ್ಡ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಫಸ್ಟು ಇವನ್ನೆಲ್ಲ ಸರಿ ಮಾಡಕ್ಕಿಲ್ಲ ನಿಮ್ಮ ಕುಮಾರಣ್ಣಂಗಿ. ಕುಮಾರಣ್ಣ ಕೈಲಿ ಇದೆಲ್ಲ ಸರಿ ಮಾಡಕ್ಕಾಗತ್ತಿಲ್ಲ ಕಲ್ಯಾಣ. ಏನಿದ್ರು ದ್ವಾಡಗೌಡ್ರು ಏನಾರ ಮಾಡ್ಬೇಕು ಆಯ್ತು. ಅಪ್ರಜ್ವಲ್ಲು ಅದೇನು ಬಂತು ಬಾಯಿ ತಪ್ಪಿಟ್ಟು ಏನೋ ಅಂದ್ಬಿಟ್ಟೈತೆ, ಅದನ್ನ ಅಲ್ಲಿಗೆ ಬಿಟ್ಟಿದ್ರೆ ಆಗೋಗೋದನ್ನ ಕಣ. ಆದ್ರೆ ಕುಮಾರಣ್ಣ ಅದನ್ನ ತೆಗೆದು JDS ಬಂಡಾಯಗಾರರ ಮೇಲೆ ತಿರುಗಿಸ್ಬಿಡೈತೆ ನೋಡಿ. ಅವನು ಯಾರ ಬಗ್ಗೆ ಮಾತಾಡವನೇ ಅನ್ನೋದು ಇಲ್ಲಿ ಈ ಕ್ಷಣದವರೆಗೆ ನನ್ನ ಕೂರ್ತು ಹೇಳಿದ್ದೀನಿ ಅಂತ ಅವ್ನು ಹೇಳೇ ಇಲ್ಲ. ಆ ಥರ ಇದ್ದಾಗ ನನ್ನ ಹತ್ರ ಕ್ಷಮೆ ಕೇಳೋದೇನು ಬಂತು? ಹಂಗಾರೆ ಸೂಡ್ಗೆ ಸಗಂತಿದ್ದು ಬಂಡಾಯಗಾರರ ಅಂತ ಏನ್ಲ? ಕುಮಾರಣ್ಣ ಹಂಗೆ ಹೇಳ್ತೈತೆ ಕಣ. ಆದ್ರೆ ನೋಡಿಲಿ ನಿಮ್ ಬಾಲಕೃಷ್ಣ ಉರ್ಕೊಂಡ್ಬಿಟ್ಟು ತಿರುಗಿ ಬಾಣ ಬಿಟ್ಟೈತೆ. ಸೂಟ್ ಕೇಸ್ ತಗೋತಿದ್ದಾರಲ್ಲ ಆಗಲೇ ಹೊರಟಾಗಿದ್ದಾರೆ ಹೊರಗಡೆ. ಎಲ್ಲೋ ಒಂದ್ ಕಡೆ ಅವ್ರು ಮಾತಾಡೋದ್ ರೀತಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ನ ಟಾರ್ಗೆಟ್ ಮಾಡಿದಾರಂತ. ಅಯ್ಯಯ್ಯೋ, ಮೊದಲನೇ ಸ್ಥಾನದಲ್ಲಿ ಕೂರ್ತಿದ್ದಾರೆ ನಿಜ, ಪಾಪ ಅವನು ಹೇಳಿರೋದು ನಿಜ ಇದೆ. ಸೂಟ್ ಕೇಸ್ ತಗೋತಾ ಇದ್ರಲ್ಲ, ಸೂಟ್ ಕೇಸ್ ತಗೊಂಡು ಮುಂದ್ಗಡೆ ಸೀಟಲ್ಲಿ ಕೂರ್ತಿದ್ರಲ್ಲ, ಅವ್ರು ಬಹಳ ಜನ ಈಗಾಗಲೇ ಮೊನ್ನೆ ಬಿಟ್ಟು ಹೋಗಿದ್ದಾರೆ. ಸೂಟ್ ಕೇಸ್ ಸಂಸ್ಕೃತಿ ಎಲ್ಲ ಪಕ್ಷದಲ್ಲೂ ಇದ್ದಿದ್ದೆ. ಅದನ್ನ ಯಾಕೆ ಇವರು ಡಿನೈ ಮಾಡ್ಬೇಕು? ಸೂಟ್ ಕೇಸ್ ಇಲ್ಲದೆ ಪಕ್ಷ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಯಾವ ಸೂಟ್ ಕೇಸ್ ತಗೊಂಡಿದ್ದೀನಿ, ಒಂದ್ ಕೆಲಸ ಮಾಡ್ಲಿ, CBI ಮುಖಾಂತರ, ನಮ್ಮ ಮಾಧ್ಯಮ ಮುಖಾಂತರನೇ ಒಂದು CBI ಇದಕ್ಕೆ ತನಿಖೆ ಆಗ್ಬಿಡಿ. ಅವ್ರಗಳೇ ತಗೊಂಡು ಹೋಯ್ತು, ಬಹುಶಃ ಅವ್ರನ್ನ ಇಟ್ಟು ಕೂರ್ತಿ ಅನ್ನೋರು ಹೇಳ್ಕೊಂಡಿರ್ಬೇಕು. ಅವ್ನು ಸೂಟ್ ಕೇಸು B-Forum ಎರಡು ಅವರ ಸೊತ್ತೇವಿನ ಯಾರು ಸೊತ್ತು ಅಲ್ಲ ಆ ಪಾರ್ಟಿನಲ್ಲಿ. ಸರ್ ನಿಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ಸರೋಣ ಅವರು, ಅವ್ರನ್ನ ದಯಮಾಡಿ ಹೃದಯ ಮುತ್ತು ಕೇಳಕ್ ಹೇಳಿ. ಅವ್ರು ಹಂಗೆ ಮಾಡಿದಾರೆ, ದುಡ್ಡು ಸೂಟ್ ಕೇಸ್ ಇಲ್ಲ ಅಂದ್ರೆ ಹಂಗೆ ಮಾಡಿದಾರ. ಅವ್ರು ದೇವ್ರ ಭಕ್ತರು, ಅವರು ದೇವ್ರು ಬಹಳ ನಮ್ಮವ್ರು. ಅವರು ಅವ್ರು ದೇವ್ರ ಮೇಲೆ ಆಣೆ ಮಾಡಿ ಬೆಳ್ಳಿ ನನ್ಗೆ ಹಂಗೆ ಮಾಡಿದಾರಂತ. ಅದು ಅವ್ರ ತವ ಯಾರು ಸೂಟ್ ಕೇಸ್ ತಗೊಂಡಿದಾರಂತ ಅದೊಂದು ಆಗ್ಲಿ. ಇದ್ಯಾಕೋ ಇಲ್ಲಿಗೇನಿಲ್ಲ ಕಾಣ್ತಿಲ್ವಲ್ಲ? ಈಗ ಶುರುವಾಗೈತೆ, ನೀನ್ ನೋಡಿದ್ರೆ ನಿಲ್ಲದ್ರ ಬಗ್ಗೆ ಮಾತಾಡ್ತಿದ್ದಿಲ್ಲ ಅಣ್ಣ. ಇನ್ನ ಶುರುವಾಯ್ತದೆ ನೋಡ ಹಬ್ಬ. ಒಂದೊಂದುವೆ ಒಂದೊಂದ್ ತರಕ್ಕೆ ಆಡಿ ಕೆಸರೆ ಬರ್ತವೆ, ನೋಡ್ತಾ ಇರೋ. ಒಂದು ಕಾಲದಲ್ಲಿ ಗುಜುಗುಗಳಿದ್ದಂಗೆ ಇದ್ವಲ್ಲೇ ಇವು. ಈಗ ನೋಡಿದ್ರೆ ಒಬ್ರು ಮಗ ಕಂಡ್ರೆ ಒಬ್ರಿಗೆ ಆಗ್ದಂಗೆ ಆಗೈತಿ. ಸಂಬಂಧ ಕೆಡಿಸ್ಕೊಂಡು ಒಡೆದಾಡಿದ್ರೆ ರಾಜಕೀಯವೇನ್ಲ? ಮುಗಿಲಮ್ಮಕ್ಕಿ ಬಿಡೋದ್ರ ಕತೆ ನೋಡ್ಲಿ. ಮೋದಿ ಸಾಹೇಬ್ರು ಸಿಕ್ತವ್ರನ್ನೆಲ್ಲ ಯಾರ್ದು ತಪ್ಕೊಂಡು ಆನಂದ ಪಡ್ತೈತೆ. ಅಪ್ಪಿಕೋ ಚಳುವಳಿಲಿನರವ ಮುಂದಿನ ಜಾಗದಲ್ಲಿ ಕುಂತಿದ್ದೇನೆ ನಿಮ್ಮ ಮೋದಿ ಸಾಹೇಬ್ರು. ನಾವು ಬುಡಿಸ್ಕೊಂಡು ಹೋದ್ರುವಿ ಇದು ಎಳ್ಕೊಂಡು ತಪ್ಕೊಂತೈತಿ. ಯಾಕಂತಪ್ಪ ಉಪ್ಪಿದ್ದಾರೆ MBBS ಪಿಕ್ಚರ್ ನೋಡಿದ್ವಿ ನಾನು. ನೋಡಿಲ್ಲ ಅಂದ್ರೆ ನೋಡ್ಕ ನೋಡಿ, ನೀವೇನು ಹೆದರ್ಕೊಂಬಿಡಿ, ಧೈರ್ಯ ಕಳ್ಕೊಂಬಿಡಿ, ನಿಮ್ಗೇನು ಆಗಲ್ಲ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಬಿಡಿ ನನ್ನ, ನೋಡಿ ನಾನು ಹೇಳ್ತೀನಿ, ಸಮಾಧಾನ ಬಿಡಿ ನನ್ನ. ನೋಡಿ ನೋಡಿ, ಹುಟ್ಟು ಸಾವು ಯಾರ ಕೈಲೂ ಇಲ್ಲ. ಇವ್ರು ಯಾರು ಹೇಳೋದಕ್ಕೆ ನೀವು ಸಾಯ್ತೀರಾ ಅಂತ. ಸಮಾಧಾನ ಮಾಡ್ಕೊಳ್ಳಿ, ನೀವೇನು ಭಯ ಪಡ್ಬೇಡಿ. ನೋಡಿ ನಾವೆಲ್ಲ ಬಿಡ್ರಿ ನನ್ನ, ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ? ಇದ್ರಲ್ಲಿ ನಿಮ್ ಉಪೇಂದ್ರ ಸಿಕ್ತವ್ರನ್ನೆಲ್ಲ ಎಳೆದು ತಪ್ಕೊಂಡು ಕಾಯಿಲೆ ವಾಸಿ ಮಾಡೋದಿಲ್ವ? ಹಂಗೆ 3 ದಿನವೇ ತಪ್ಕೊಂಡು ದೋಸೆ ಬೆಳೆಸ್ಕೊಳಕ್ ಹೋಗೈತೆ ಅಷ್ಟೇ. ಸೂಪರ್ ಮಾಮ. ಅಷ್ಟೇ ಇಲ್ಲ ಸದ್ಯ ನಾನು ಇನ್ನ ಏನೇನೋ ಅನ್ಕೊಂಡಿದ್ರು ಕೆಂಬಿಟ್ಟಿದ್ದೆ ಕಂಡ್ಲೆ. ಒಂದ್ ಬ್ರೇಕ್ ಕೊಡ್ಬಿಡ್ಲೆ.
ಯಡಿಯೂರು ಯಾವ ಯಂಗ್ ಮ್ಯಾನ್ಗಳ ಜೊತೆ ಕುಸ್ತಿಗೆ ಹೋಗೈತೆ. ಯಡಿಯೂರ್ ಹೋಗಿಲ್ಲ ಕಣ, ಯಂಗ್ ಮ್ಯಾನ್ಗಳೇ ಯಡಿಯೂರ್ ಮೇಲೆ ಎಗರು ಬಂದವೆ. ಅಯ್ಯಯ್ಯೋ, ಅದ್ಯಾಕಂತ ವಯಸ್ಸಿಗಾದ್ರೂ ಬೆಲೆ ಬೇಡವಂತಿಲ್ಲ ಇವಕ್ಕೆ. ಅವೇನು ಅಂತ ಮಾಡಿಲ್ಲ ಕಲ್ಯಾಣ. ಇವು ಯೂತ್ ಕಾಂಗ್ರೆಸ್ ನಾವು ರೈತರು ಸಾಲ ಮನ್ನಾ ಮಾಡಿಸ್ರಿ ಯಡಿಯೂರಪ್ಪನವ್ರಿ ಅಂತವ ಯಡಿಯೂರಿಗೆ ಮುತ್ತಿಗೆ ಹಾಕ್ಬಿಡ್ಬೇಕನೆ. ಯಡಿಯೂರ್ ಮೇಲೆ ಮುತ್ತಿಗೆ ಹಾಕಿದ್ರೆ ಯಡಿಯೂರ್ ಏನ್ ಮಾಡ್ತಿದೆ ಅಂತ. ಸ್ಟೇಟ್ ಗೌರ್ಮೆಂಟ್ ಸಾಲ ಮನ್ನಾ ಮಾಡಲಿಲ್ಲ ಅಂದ್ರೆ 4 ಲಕ್ಷ ಜನ ರೈತರು ಕರ್ಕೊಂಡ್ ಬಂದು ಸ್ಟ್ರೈಕ್ ಮಾಡಿಸ್ತೀನಿ ಹಂಗಂತವ ಅವಾಜ್ ಬಿಟ್ಟಿದ್ದಕನ ಯಡಿಯೂರು. ಆದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ ಸಾಲ ಮನ್ನಾ ಮಾಡ್ಬಿಡ್ತು, ಆದ್ರೆ ಸೆಂಟ್ರಿನವ್ಗಳ ಕೈಲಿ ಸಾಲ ಮನ್ನಾ ಮಾಡ್ತಪ್ಪ ಯಡಿಯೂರಪ್ಪ ಅಂದ್ರೆ ನಿಮ್ ಯಡಿಯೂರು ಕೈಗೆ ಸಿಗದರೆ ತಲೆ ತಪ್ಪಿಸ್ಕೊಂಡು ಓಡಾಡ್ತೈತೆ. ಅದಕ್ಕೆ ಕಾಂಗ್ರೆಸ್ ಯೂತ್ ಟೀಮ್ ನಾವು ಬಂದ್ಬಿಟ್ಟು ಯಡಿಯೂರ್ನ ಹಿಡ್ಕೊಂಡ್ಬಿಟ್ಟಿದ್ದಕನ. ಯಡಿಯೂರು ಪಾಪ ರೈತರು ಹೆಸರಲ್ಲಿ ಒಂದಷ್ಟು ಓಟ್ ಕೇಳನೆ ಅಂತ ಹೊಂಟಿತ್ತು. ಆದ್ರೆ ಸೀತಣ್ಣ ಸಾಲ ಮನ್ನಾ ಮಾಡಿ ಯಡಿಯೂರಿನ ಪ್ಲಾನ್ಗೂ ಮುನ್ನ ಕೊಡ್ತು ಕಂಡ್ಲೆ. ಈಗ ಇದಕ್ಕೆ ಸಾಲ ಮನ್ನಾ ಮಾಡುವಂತವ ಮೋದಿನ ಕೇಳಕ್ಕೂ ಆಗೋದಿಲ್ಲ. ಸುಮ್ಕೆ ಯಾಕೆ ರಿಸ್ಕು, ಈ ಯವರಿನೇ ಬೇಡ ಅಂತ ರೈತರು ಕೈಗೆ ಸಿಗ್ದಂಗೆ ಓಡಾಡ್ಕೊಂಡೈತಿ. ಬಿಡ್ಬಿಡ್ರಿಲ್ಲ ಪಾಪ. ರೈತ ನಾಯಕ ರೈತ ಬಂದು ಮಣ್ಣಿನ 2ನೇ ಮಗ ಅಂತೆಲ್ಲ ಹೊಗಳಿಸ್ಕೊಳ್ಳಕಾಯ್ತದೆ. ರೈತರು ಕೆಲಸ ಮಾಡಕ್ಕಾಗಲ್ಲ ಅಣ್ಣ, ಹೋಗ್ಲಿ ಬಿಡತ್ತಿಗೆ. ನೋಡ್ಲಿ ಸೀತಣ್ಣ ಹೇಳಿದ್ನೇ ಹೇಳ್ಕೊಂಡ್ ಕುಂತೈತೆ. ಮಿಷನ್ 150 ಅಂತ ಬಂದ್ರು ಇಲ್ಲಿಗೆ. ನಂಜನಗೂಡಿಗೆ ಚಾಮರಾಜನಗರಕ್ಕೆ ಚುನಾವಣೆ ಆಗಿ ಇತ್ತೀಚೆಗೆ ಗೊತ್ತಿರ್ಬೇಕಲ್ಲ. ಸಾರಿ, ಗುಂಡ್ಲುಪೇಟೆ ನಂಜನಗೂಡಿಗೆ ಬಂದ್ರು. ಏನ್ 1 ತಿಂಗಳು ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಸೋಮಣ್ಣ, ರೇಣುಕಾಚಾರ್ಯ, ಅದೇ ತಿಕಾಣಿ 1 ತಿಂಗಳು ಏನ್ ಯಡಿಯೂರಪ್ಪ ನಾವು ಗೆದ್ದಾಗೋಯ್ತು, ವಿಜಯೋತ್ಸವ ಆಚರಣೆ ಮಾಡಕ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಕಡೆ ಇವರು ನಮ್ ಜಿಲ್ಲೆ, ಗುಂಡ್ಲುಪೇಟೆ ನಂಜನಗೂಡು ನಮ್ ಜಿಲ್ಲೆ. ಯಡಿಯೂರಪ್ಪ ಹೇಳಿದ್ರು 2000 ಈ ಉಪಚುನಾವಣೆಗಳ ಫಲಿತಾಂಶ ಇದೆಯಲ್ಲ, 2018 ಚುನಾವಣೆಗೆ ದಿಕ್ಸೂಚಿ ಅಂತಂದ್ರು. ದಿಕ್ಸೂಚಿ ಅಂತಂದ್ರು. ಇಲ್ಲ ಇವನ ದಿಕ್ಸೂಚಿ, ನಾನು ಇಲ್ಲಿಯ ದಿಕ್ಸೂಚಿ ಇಲ್ಲ, ದಿಕ್ಸೂಚಿ ಏನ್ ಹೇಳ್ತಿ ಹೇಳಿದ್ರಪ್ಪ. 2 ಗೆದ್ದುವಲ್ಲ ನಾವು, ಏನ್ ಹೇಳ್ತೀರಿ ಈಗ? ನನ್ನ ದಿಕ್ಸೂಚಿ ಹಾಕ್ಬೇಕಲ್ಲ ಈಗ. 150 ಮಿಷನ್, 150 ಪುಷ್, 150 ಪುಷ್, ಮಿಷನ್ 150 ಪುಷ್. ಯಡಿಯೂರಪ್ಪ ಪುಷ್, ಯಡಿಯೂರಪ್ಪ ಪುಷ್, ಯಡಿಯೂರಪ್ಪ ಪುಷ್, ಶೋಭಾ ಪುಷ್. ನಾನು ಹೇಳೋ ಮಾತುಗಳಲ್ಲ, ಅವರೇ ಹೇಳೋ ಮಾತುಗಳನ್ನ ವಿಚಾರ ಮಾಡ್ತಾರೆ, ವಿಚಾರ ಮಾಡ್ತಾರೆ. ಈ ಗ್ಯಾರಂಟಿ ಆಯ್ತಾ? ಉಪಚುನಾವಣೆ ಆದ್ಮೇಲೆ 2018ರಲ್ಲಿ ಉಪಚುನಾವಣೆಯ ಫಲಿತಾಂಶ ದಿಕ್ಸೂಚಿ ಗ್ಯಾರಂಟಿ ಆಗೋಯ್ತಾ ಯಡಿಯೂರಪ್ಪ? ಗ್ಯಾರಂಟಿ ಆಗೋಯ್ತು. ಹೋಗಿ ಬಂದು ಮೋಗಿ ಹಿಡ್ಕೊಂಡು ಹೋ ಮಾಡಿದ್ರು ಅಂದಂಗಿ ನಿಮ್ಮ ಸೀತಣ್ಣ ಮಾತಿದ್ರೆ ಮಿಷಿನ್ 150ನೇ ಬಿಡ್ತದಿಲ್ಲ. ಅಕಸ್ಮಾತ್ ಸೀತಣ್ಣನೇ ಸೋತು ಯಡಿಯೂರು 150 ಗೆದ್ದೆ ಬಿಟ್ರೆ ಏನ್ ಮಾಡ್ತಿದೆ ಅಂತ ಸೀತಣ್ಣ? ಹಂಗಾಗಕ್ಕೆ ಚಾನ್ಸ್ ಇರುವಂತೆ ಕಲ್ಯಾಣ. ನೆಕ್ಸ್ಟ್ ಟೈಮ್ ಸಿದ್ದಣ್ಣ ಅಂತೆ, ಹಂಗಂತವ ಸಿದ್ದಣ್ಣ ಹೇಳ್ಕೊಂತಿರ್ತೈತೆ ಕಣ. ಅಲ್ಲಿ ಕಳ್ಳಾಟ ಆಡಿ ಜೈಲಿಗೆ ಸೇರಿದವೆಲ್ಲವ, ಜೈಲಿನ 5 ಸ್ಟಾರ್ ಹೋಟೆಲ್ ಮಾಡ್ಕೊಂಡು ಮೆರಿತಾವೆ. ಯಾರಲ್ಲ ಅವರು? ಏನಾಯ್ತ?
ಅದೇ ಕಣ ಪಕ್ಕದ ರಾಜ್ಯ ಚಿನ್ನಮ್ಮ ಐತಲ್ಲ ಅದೇ ಶಶಿಕಲಾ ಅವಮ್ಮನ್ನ ಕಳ್ಳಾಸ್ತಿ ಸುಳ್ಳೆಕ್ಕ ಎಲ್ಲಾನು ಮಾಡ್ಕೊಂಡಿದ್ಯ ಅಂತ ಜೈಲ್ಗೆ ಹಾಕಿದ್ರೆ ಜೈಲಿನ ಆಫೀಸರ್ಗಳಿಗೆ ಲಂಚ ಕೊಟ್ಬಿಟ್ಟು ಜೈಲೊಳಗೆ 5 ಸ್ಟಾರ್ ಹೋಟ್ಲು ಮಾಡ್ಕೊಂಡವಳಂತೆ. ಅದ್ ಹೆಂಗ್ಲ ಜೈಲ್ ಒಳಗಡೆ ಸ್ಟಾರ್ ಹೋಟ್ಲು? ಅಯ್ಯ ಈ ಶಶಿಕಲಂಗೆ ಒಂದು ಅಡಿಗೆ ಮನೆ ಕಟ್ಸೋರಂತೆ. ಅದಕ್ಕೆ 5 ಜನ ಅಡಿಗೆ ಭಟ್ರು ಜೊತೆಗೆ ಅಸಿಸ್ಟೆಂಟ್ಗಳು ಕೈ ಒತ್ತಕೊಬ್ಬ ಕಾಲ್ ಒತ್ತಕೊಬ್ಬ. ಇನ್ನೊಂದ್ ಕೆಲ್ಸ ಏನಾರ ಖಾಲಿ ಐತೆ ಕೇಳ, ನಾನು ಹಂಗೆ ಏನಾರ ಓದ್ಕೊಂಡಿದ್ ಬಿಡ್ತೀನಿ. ಹಂಗ್ ಕೆಲ್ಸ ಸಿಗ್ಬೇಕು ಅಂದ್ರೆ ನೀನು ಏನಾರ ಹೊಲ್ಕ ಕೆಲಸ ಮಾಡ್ಬಿಟ್ಟು ಜೈಲ್ಗೆ ಹೋಗ್ಬೇಕು ಕಣ. ಆಗ ಜೈಲಲ್ಲಿ ನಿನಗೆ ಕೆಲಸ ಕೊಟ್ಟು ಕೈ ತುಂಬಾ ದುಡ್ಡು ಕೊಟ್ಟು ಬೇಕಂದ್ರೆ ಗಾಂಜಾ ಕೊಟ್ಟು ಆರಾಮಾಗಿ ಅಡ್ಡಾಡ್ಕೊಂಡು ಇರಕ್ ಬಿಡ್ತಾರೆ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಆಚೆ ಕಡೆ ಜಗತ್ತಿಗಿಂತವ ಜೈಲೇ ವೈನಾಗಿರಂಗ ಐತೆಲ್ಲ ಬೇಕನೇಶಿ. ಹ್ಞೂ ಕಣ, ಆದ್ರೆ ಲಂಚ ತಗೊಂಡು ಜೈಲು ಸ್ಟಾರ್ ಹೋಟ್ಲು ಮಾಡಿರೋ ಬಡ್ಡಿ ಮಕ್ಳಿಗೆ ಏನಂತ ಹೋಗ್ಯದು ಹೇಳಪ್ಪ ನೀನೆ. ಏನಂತ ಯಾಕೆ ಹೋಗಿದ್ದಿಲ್ಲ? ನಿನ್ನ ಹೋಗುತ್ತವೆ ಅಂತರಿಗೆ ಶ್ರೀರಕ್ಷೆ ಕಾಣ್ಲ ಜನ ಹೋಗಿತಾರೆ ಅನ್ನೋ ಜ್ಞಾನಮಾನ ಬಿಟ್ಟ ಮೇಲೆ ಕಣಪ್ಪ ಅವ್ರೆಲ್ಲೇ ದೊಡ್ಡ ಮನುಷ್ಯರಾಗಿರೋದು. ಗಾದೆ ಕೇಳಿಲ್ವೇನ್ಲ 3 ಬುಟ್ಟನು ಊರಿಗೆ ದೊಡ್ಡನು ಅಂತವ. ಇದಕ್ಕೆ ನಿಮ್ಮ ಸಿದ್ದಣ್ಣ ಏನಂತಪ್ಪ? ಸಿದ್ದಣ್ಣ ಅಂತದೇನು ಆಗೇ ಇಲ್ಲ ಕಣಿರ್ಲ, ಬರೀ ಸುಳ್ಳು ಹೇಳ್ತಾರ ಏನ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತು ಕಣ. ಯಾಕೋ ಕಣೆ ಅದ್ರ ಕೈಲಿ ಹೋಮ್ ಮಿನಿಸ್ಟರ್ಗಿರಿ ನೆಟ್ಟ ಮಾಡಕ್ಕಾಯ್ತಿಲ್ಲ ಅನ್ನಿಸ್ತೈತೆ. ಯಾರಿಗನ್ನ ಕೊಟ್ಟು ಕೈ ತೊಳ್ಕೊಳ್ಳೋದು ಬಿಟ್ಟು ಯಾಕೆ ಹಿಂಗೆ ಎಲ್ಲಾ ಖರ್ಚಿನ ಹೆಗಲ ಮೇಲೆ ಹಾಕೊಂಡು ಓಡಾಡ್ತೈತೆ ಕಾಣಕಣ. ಕಾಯತೆ ಕೊಡ್ತೀನಿ ಅಂತ ಹೋದ್ರೇನೆ ಯುದ್ಧ ಶುರು ಆಗ್ಬಿಡ್ತದೆ ಕಂಡ ಕಾಂಗ್ರೆಸ್ ಒಳಗಡೆ. ಅದಕ್ಕೆ ಸಿದ್ದಣ್ಣ ಬಲೆ ಉಪಾಯಗಾರ. ಹಂಗು ಹಿಂಗು ಕಾಯಿಲೆ ಹಾಕಿ ಎಲೆಕ್ಷನ್ ತಕ್ಕೆ ಹೋಗ್ಬಿಡೇನೆ ಅಂತ ಹೊಂಟೈತಿ. ಆದ್ರೆ ಈ ಕಡೆ ಬೇಲಿನೇ ಎದ್ದು ಬಂದು ನುಣ್ಣಗೆ ಒಲೆ ಮೇಯ್ತೈತಿ. ಈ ರಾಜಕೀಯದ ಸರ್ಕಸಿಗಿನವ ನಮ್ಮ ಹುಡುಗರು ಜಗಳವೇ ವಾಸಿ ಕಂಡಿಡ್ಲ. ಎಲ್ಲ ದಾರಿಗಳು ಬಾರಿಗೆ ಸೇರಲಿ ಅಂತ ಹೊಂಟೋಗ್ಬಿಡೋಣ. ಶಿವನಿ ಶಂಭುಲಿಂಗ.